ಬೀದಿ ನಾಯಿಗಳ ಹಾವಳಿ ಬೆಂಗಳೂರಿನಲ್ಲಿ ಮಾತ್ರ ಮಿತಿ ಮೀರ್ತಾ ಇದೆ. ಕೊನೆಗೂ ಕೂಡ ಬೀದಿ ನಾಯಿಗಳ ಆರ್ಭಟಕ್ಕೆ ಬ್ರೇಕ್ ಹಾಕೋಕೆ ನಿರ್ಧಾರ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಬಳಿಕ ಜಿಬಿಎ ಒಂದು ದಿಟ್ಟ ಹೆಜ್ಜೆಯನ್ನ ಬೀದಿ ನಾಯಿಗಳ ವಿಚಾರದಲ್ಲಿ ಇಡ್ತಾ ಇದೆಯಂತೆ. ಸುಪ್ರೀಂ ಕೋರ್ಟ್ ಆದೇಶದ ಬಳಿಕ ಜಿಬಿಎ ದಿಟ್ಟ ಹೆಜ್ಜೆ ಇಡ್ತಾ ಇದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಬೀದಿ ನಾಯಿ ಉಪಟಳಕ್ಕೆ ಶೀಘ್ರವೇ ಬ್ರೇಕ್ ಹಾಕೋಕೆ ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆಗಳ ಬಳಿ ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕೋಕೆ ಇದೀಗ ಜೊತೆಗೆ ಸರ್ಕಾರಿ ಕಚೇರಿಗಳ ಬಳಿಯೂ ಕೂಡ ಬೀದಿ ನಾಯಿಗಳ ಉಪಟಳಕ್ಕೆ ಕಡಿವಾಣ ಹಾಕೋಕೆ, ಸಾರ್ವಜನಿಕರಿಗೆ, ವೃದ್ಧರಿಗೆ, ಮಕ್ಕಳಿಗೆ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳೋಕೆ ಕಚೇರಿ ಆವರಣದಲ್ಲಿರುವ ಬೀದಿ ನಾಯಿಗಳ ಲೆಕ್ಕ ಕೊಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿರುವ ಬೀದಿ ನಾಯಿಗಳ ಎತ್ತಂಗಡಿಗೆ ನಿರ್ಧಾರ ಮಾಡಿದ್ದಾರೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಬೀದಿ ನಾಯಿ ಶೆಲ್ಟರ್ಗಳ ಸ್ಥಳ ಗುರುತಿಸೋಕೆ ಸೂಚನೆ ಕೊಟ್ಟಿದ್ದಾರೆ. ನಾಯಿಗಳ ನಿರ್ವಹಣಾ ವೆಚ್ಚ ಭರಿಸುತ್ತೆ ಪಾಲಿಕೆ. ಬೀದಿ ನಾಯಿ ಸಾಕುವ ಸಂಘ ಸಂಸ್ಥೆಗಳಿಗೆ ಅನುದಾನ ಕೊಡೋಕ್ಕೂ ಕೂಡ ನಿರ್ಧಾರ ಮಾಡಿದಾರಂತೆ. ಈ ಬೀದಿ ನಾಯಿಗಳನ್ನ ಕುತ್ಕೊಂಡು ಎಣ್ಸವ್ರು ಯಾರು? ಟೀಚರ್ಸ್ಗಳ? ನಾವು ನಮ್ಮ ಇಡೀ BBMPನಲ್ಲಿ ಯಾವೆಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದೆ ಅಥವಾ ಹಾಸ್ಪಿಟಲ್ ಇರ್ಬೋದು ಅಥವಾ ಆಸ್ಪತ್ರೆ ಇರ್ಬೋದು ಅಥವಾ ನಮ್ಮ ಸ್ಟೇಡಿಯಂ ಇರ್ಬೋದು, ಅದಕ್ಕೆ ನೋಟಿಸ್ ಕೊಟ್ಟು ಒಂದು ಸಂಬಂಧಪಟ್ಟ ನೋಡಲ್ ಅಧಿಕಾರಿ ನೇಮಿಸಬೇಕು ಅಂತ ಹೇಳಿ ಎಲ್ಲರಿಗೆ ನಿರ್ದೇಶನ. ಪ್ಲಸ್ ನಮ್ಮ ಹಾಸ್ಪಿಟಲ್ಸ್ ಏನು KPMB ಆ್ಯಕ್ಟ್ನಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅವರೆಲ್ಲರೂ ಒಂದು ನೋಡಲ್ ಆಫೀಸರ್ನ ನೇಮಿಸಬೇಕು. ಮತ್ತು ಅವರು ಸಂಬಂಧಪಟ್ಟ ಹಾಸ್ಪಿಟಲ್ ಇರ್ಬೋದು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಅವರು ಎಷ್ಟು ನಾಯಿಗಳಿದೆ ಅಂತ ಮಾಹಿತಿ ನಮಗೆ ಕೊಡಬೇಕಾಗ್ತದೆ. ಹಾಗೂ ಅವರ ಪ್ರಿಮೈಸಸ್ನಲ್ಲಿ ನಾಯಿ ಇರಬಾರ್ದು ಅಂತ ಹೇಳಿಬಿಟ್ಟು ಏನಾದರೂ ಕಾಂಪೌಂಡ್ನಲ್ಲಿ ವ್ಯವಸ್ಥೆ ಏನಾದರೂ ಮಾಡಬೇಕಾದ್ರೆ ಅವರು ಕ್ರಮ ತಗೊಳ್ಬೇಕು ಅಂತ ಹೇಳಿ ಈಗಾಗಲೇ ನಾವು ನಿರ್ದೇಶನ ಕೊಟ್ಟಿದ್ದೀವಿ. ನಮ್ಮ ಪ್ರತಿಯೊಂದು ಕಾರ್ಪೊರೇಷನ್ ಕಡೆಯಿಂದ ನಾಯಿ ಹಿಡಿಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಆ ಡಾಗ್ ಕ್ಯಾಚರ್ಸನ್ನು ಸಹ ವ್ಯವಸ್ಥೆ ಮಾಡ್ತೇವೆ. ನಮ್ಮ ಸೆಂಟ್ರಲ್ ಕಮಿಷನರ್ ಅಧ್ಯಕ್ಷತೆ ಒಂದು ಕಮಿಟಿ ಮಾಡಿಟ್ಟಿದ್ದೀವಿ. ಅವರು ಪ್ರತಿಯೊಂದು ಸೆಂಟರ್ನಲ್ಲಿ 100 ನಾಯಿಗಳನ್ನ ಸಾಕಲಿಕ್ಕೆ ಎಷ್ಟು ಖರ್ಚು ಆಗ್ಬೋದು ಅಂತ ಹೇಳಿಬಿಟ್ಟು ಅದರ ಡೀಟೇಲ್ಸ್ ವರ್ಕೌಟ್ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಈಗ ನಾವು ಶೆಲ್ಟರ್ಸ್ನ ಗುರುತುಪಡಿಸಲಿಕ್ಕೆ ನಮ್ಮ ಇಡೀ BBMP